ಪಾಪಿ ಪಾಕಿಸ್ತಾನ ಒಂದು ಕಡೆ ಭಾರತದ ಏಟು ತಿಂತಾ ಇದೆ, ಮತ್ತೊಂದು ಕಡೆ ಬಲೂಚಿಸ್ತಾನದ ಕಾಟ. ಇದೀಗ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ಪಾಕ್ ಸೇನೆ ಹೋಗಿದೆ. ಪಾಪಿ ಪಾಕಿಸ್ತಾನ್ಗೆ ಮತ್ತೊಂದು ಆಘಾತ ಎದುರಾಗಿರೋದು. ನಿನ್ನೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ಪಾಕಿಸ್ತಾನದ ಸೈನಿಕರ ಮೇಲೆ ದಾಳಿ ಮಾಡಿದರು. 12 ಜನ ಪಾಕಿಸ್ತಾನದ ಸೈನಿಕರು ಸತ್ತು ಹೋಗ್ಬಿಟ್ರು. ಒಂದು ಕಾರ್ಯಾಚರಣೆಗೆ ಹೋಗುವಂತ ಸಂದರ್ಭದಲ್ಲಿ ಆದಂತ ಘಟನೆ. ಇದೀಗ ತನ್ನ ನೆಲೆಯನ್ನ ತ್ಯಜಿಸಿ ಪಾಕಿಸ್ತಾನ ಸೇನೆ ಪಲಾಯನ ಆಗಿದೆ. ಪಾಕಿಸ್ತಾನಿ ಸೇನೆಯ ಮೇಲೆ ಅಟ್ಯಾಕ್ ಆಗಿರೋದು. ಜಮ್ರಾನ್ನ ದಾಂಗ್ ಪ್ರದೇಶದಲ್ಲಿ ನಡೆದಂತಹ ದಾಳಿ ಇದು. ಐಇಡಿ ಮುಖಾಂತರ ಗುಪ್ತಚರ ಸಂವಹನ ಗೋಪುರ ಸ್ಫೋಟ ಆಗಿದೆ. ತನ್ನ ನೆಲೆಯನ್ನ ತ್ಯಜಿಸಿ ಪಾಕಿಸ್ತಾನ ಸೇನೆ ಪಲಾಯನ ಮಾಡಿತು. ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ಪಾಕಿಸ್ತಾನ ಓಡಿ ಹೋಗಿರೋದು. ಬಲೂಚಿಸ್ತಾನದ 3ನೇ ಒಂದು ಭಾಗ BLA ವಶಕ್ಕೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ 1971ರಿಂದ ಹೋರಾಟವನ್ನು ಮಾಡ್ತಾ ಇದೆ ಈ ಆರ್ಮಿ ಪಡೆ. ಯಾವುದಕ್ಕೆ? ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಆಗಬೇಕು, ಪ್ರತ್ಯೇಕ ಸರ್ಕಾರ ಬೇಕು, ನಾವು ಪಾಕಿಸ್ತಾನ ಜೊತೆಗೆ ನಿಲ್ಲಲ್ಲ ಅಂತ. ಜಮ್ರಾನ್ ದಾಂಗ್ ಪ್ರದೇಶದಲ್ಲಿ ನಡೆದಂತಹ ದಾಳಿ ಇದು. ಆ ದಾಳಿಯ ಸಂದರ್ಭದಲ್ಲಿ ಒಂದು ಸಂವಹನ ಗೋಪುರ ಸ್ಫೋಟ ಆಗಿದೆ ಅಂತ. ಅಫ್ಘಾನಿಸ್ತಾನ ಮತ್ತು ಇರಾನ್ ಪಕ್ಕದ ಪ್ರದೇಶ BLA ವಶಕ್ಕೆ ಹೋಗಿರೋದು. ಮತ್ತೊಂದು ಕಡೆ ಸೇನೆ ಪಲಾಯನಗೈದಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. IED ಮುಖಾಂತರ ಸ್ಫೋಟ ಆಗಿದೆ ಅನ್ನುವಂಥ ಸುದ್ದಿ. ಒಂದು ಕಡೆ ಭಾರತದ ದಾಳಿ, ಮತ್ತೊಂದು ಕಡೆ BLA ದಾಳಿ. ಈ ಹಿಂದೆ ಒಂದು ರೈಲನ್ನ ಅಪಹರಿಸಲಾಗಿತ್ತು. ಆ ಬೆಳವಣಿಗೆ ಆದ ನಂತರ ಪಾಕಿಸ್ತಾನ ಮತ್ತು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ನಡುವೆ ಕಾದಾಟ ನಡೆದಿತ್ತು, ಯುದ್ಧ ಆಗಿತ್ತು, ಗುಂಡಿನ ಚಕಮಕಿ ಆಗಿತ್ತು. ಅದಾದ ನಂತರ ಇದೀಗ ಈ ಬೆಳವಣಿಗೆಗಳಾಗ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಭಾರತದಲ್ಲಿ ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದಕ್ಕೆ ಭಾರತೀಯ ಸೇನೆ ತನ್ನದೇ ಆದಂಥ ಉತ್ತರವನ್ನು ಕೊಡ್ತಾ ಇದೆ. ಇವೆಲ್ಲದರ ನಡುವೆ ಪಾಕಿಸ್ತಾನದ ಸೇನೆ ಏನು ಬಲೂಚಿಸ್ತಾನದಲ್ಲಿದೆ, ಆ ಬಲೂಚಿಸ್ತಾನದಲ್ಲಿರುವಂತಹ ಸೇನೆಗೆ ತಕ್ಕನಾದ ಉತ್ತರವನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕೊಡ್ತಾ ಇದೆ. ಅಂದ್ರೆ ಇವರು ಹೋಗಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ, ನಮಗೆ ಪಾಕಿಸ್ತಾನದ ಅಧಿಕಾರ ಬೇಡ ಅಂತ ಅವರ ವಾದ. ಹೀಗಾಗಿ ಈ ದಾಳಿ ಆಗಿರೋದು. ಈ ದಾಳಿ ಮುಖಾಂತರ ಬಲೂಚಿಸ್ತಾನ ಪಾಕಿಸ್ತಾನಕ್ಕೆ ಒಂದು ತಕ್ಕನಾದ ಉತ್ತರ ಕೊಟ್ಟಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಜಮ್ರಾನ್ ದಾಂಗ್ ಪ್ರದೇಶದಲ್ಲಿ ನಡೆದಿರುವಂತಹ ದಾಳಿ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಸುದ್ದಿ ಬಂದಿದೆ ನಿನ್ನೆ. ಇದೇ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಪಾಕಿಸ್ತಾನದ ಧ್ವಜವನ್ನ ಕೆಳಗಿಳಿಸಿ ಪ್ರತ್ಯೇಕವಾದಂತಹ ಧ್ವಜವನ್ನ ಹಾರಿಸಿದ್ದಾರೆ. ಇದು ಮಹತ್ವದ ಬೆಳವಣಿಗೆ. ಒಂದು ಕಡೆ 14 ಜನ ಪಾಕಿಸ್ತಾನ ಸೈನಿಕರನ್ನ ಸಾಯಿಸಿದೀವಿ ಅಂತ ಬಲೂಚಿಸ್ತಾನದ ಬಂಡುಕೋರರು ಹೇಳ್ಕೊಂಡಿದ್ದಾರೆ, ಸಾಯಿಸಿದೀವಿ ಅಂತ. ಮತ್ತೊಂದು ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ರೆ, ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಧ್ವಜವನ್ನ ಕೆಳಗಿಳಿಸಿ ಅಲ್ಲಿ ಬಲೂಚಿಸ್ತಾನದ ಧ್ವಜವನ್ನ ಹಾರಿಸಲಾಗಿದೆ. ಇದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ. ಈ ಸಂದರ್ಭದಲ್ಲಿ ಭಾರತ ಇದನ್ನ ಮುಂದೆ ತೆಗೆದುಕೊಂಡು ಹೋಗುವಂತ ಸಾಧ್ಯತೆಗಳಿದೆ. ಬಿಕಾಸ್ 1947ರ ಪೂರ್ವದಲ್ಲಿ ಬಲೂಚಿಸ್ತಾನವು ಕೂಡ ಭಾರತದ ಭಾಗವೇ ಆಗಿತ್ತು. ಬಲೂಚಿಗಳು ಅಂತ ಕರೀತಾರೆ.
ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡುವಂತ ಜನ. ಅಲ್ಲಿದ್ದಂತಹ ರಾಜ ಆಳ್ವಿಕೆಯನ್ನ ಪಾಕಿಸ್ತಾನ ಕಿತ್ಕೊಂಡಿತ್ತು ಭುಟ್ಟೋ ಆ ದೇಶದ ಪ್ರಧಾನಮಂತ್ರಿಯಾಗಿದ್ದಾಗ. ಇವೆಲ್ಲವೂ ಬೆಳವಣಿಗೆಗಳಾದ ನಂತರ ಸುದೀರ್ಘವಾದಂತಹ ಹೋರಾಟ ನಡೀತಾ ಇದೆ. ಇದೀಗ ಪ್ರತ್ಯೇಕ ಧ್ವಜ ಬಲೂಚಿಸ್ತಾನದಲ್ಲಿ ಹಾರಾಟ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲೂಚಿಸ್ತಾನದ ಈ ಬಂಡುಕೋರೊಬ್ಬರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ ಒಂದ್ಸರಿ. Motive of our attack was very clear. It was a simple and clear message to China and Pakistan to withdraw immediately from Balochistan. This warning to China and Pakistan was also given by our leader, General Aslam Baloch, but China failed to pay heed. We once again make it clear that Gwadar and the rest of Balochistan belong to Baloch. It's our duty to protect our land and sea. Our operation Zir Pahazak. This is a continuous operation that has been initiated to safeguard the Baloch Sea from China, Pakistan and other foreign powers. China, you came here without our consent, supported our enemies, helped Pakistani military in wiping our villages. But now it's our turn. Baloch Liberation Army guarantees you that CPAC will fail miserably on Baloch land. Majid Brigade comprises of a large number of volunteers who are ready to sacrifice themselves to protect our land. A special unit in Majid Brigade has been formed particularly to attack Chinese officials and its installations in Balochistan. President Xi Jinping, you still have time to quit Balochistan, or you will witness a retaliation from Baloch sons and daughters that you will never forget. ಮಸ್ತುಂಗ್ ಲಕಿಯಲ್ಲಿ 6 ಪ್ರತ್ಯೇಕ ದಾಳಿಗಳಾಗಿವೆ. 6 ಪ್ರತ್ಯೇಕ ದಾಳಿಗಳು ಪಾಕಿಸ್ತಾನಿ ಮತ್ತು ಮಿತ್ರ ರಾಷ್ಟ್ರಗಳ ಮೇಲೆ 6 ಪ್ರತ್ಯೇಕ ದಾಳಿ. ಬಲೂಚ್ ಲಿಬರೇಷನ್ ಆರ್ಮಿಯಿಂದ ಆಗಿರುವಂತಹ ದಾಳಿ ಇದು. ಮಸ್ತುಂಗ್ ಲಿಕಿಯಲ್ಲಿ 6 ಪ್ರತ್ಯೇಕವಾದ ದಾಳಿಯನ್ನ ಬಲೂಚ್ ಲಿಬರೇಷನ್ ಆರ್ಮಿ ಮಾಡಿದೆ. 6 ಪ್ರತ್ಯೇಕವಾದಂತಹ ದಾಳಿ ಇದು. ಒಂದು ಕಡೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತಾ ಇದೆ. ಭಾರತ ಭಯೋತ್ಪಾದಕರನ್ನ ಗುರಿಯಾಗಿಸಿಕೊಂಡು ತನ್ನ ಹೋರಾಟವನ್ನ ಮುಂದುವರೆಸಿದ್ರೆ, ಪಾಕಿಸ್ತಾನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು ಕಡೆ ರಾಜತಾಂತ್ರಿಕವಾಗಿ ಸೋತಿರುವಂತಹ ಪಾಕಿಸ್ತಾನ, ಒಂದು ಕಡೆ ಆರ್ಥಿಕವಾಗಿ ಜರ್ಜರಿತರವಾಗಿರುವಂತಹ ಪಾಕಿಸ್ತಾನ, ಮತ್ತೊಂದು ಕಡೆ ಜಗತ್ತಿನ ಎದುರುಗಡೆ ಬೆತ್ತಲಾಗಿ ಕುಳಿತಿರುವಂತಹ ಪಾಕಿಸ್ತಾನ. ಜಗತ್ತಿನ ಯಾವ ದೇಶದ ಬೆಂಬಲವೂ ಇಲ್ಲದೆ ಮೇಡ್ ಇನ್ ಚೀನಾ ಎನ್ನುವಂತಹ ಕೆಲ ಯುದ್ಧ ಉಪಕರಣಗಳ ಮುಖಾಂತರ ಭಾರತಕ್ಕೆ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ ಹೋಗ್ತಾ ಇರುವಂತಹ ಪಾಕಿಸ್ತಾನ ಇದೀಗ ಬಲೂಚಿಸ್ತಾನದಿಂದಲೂ ಕೂಡ ಹೊಡೆತನವನ್ನ ತಿಂತಾ ಇದೆ. ಕೆಲವೊಂದಿಷ್ಟು ಪ್ರದೇಶಗಳು